ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ 2025-26 CBSE ಕ್ಲಾಸ್ 10 10ನೇ ತರಗತಿ ಫೈನಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಸೆಟ್ 1 ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಬೇಸಿಕ್ ತುಂಬ ಈಸಿ ಇತ್ತು ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಪೇಪರ್ ತುಂಬ ಈಸಿ ಇದೆ ಅಂತ ಹೇಳ್ತಾ ಇದ್ರು. ಓಕೆ ಗುಡ್. 3 hours 80 ಮಾರ್ಕ್ಸ್. ಜನರಲ್ ಇನ್ಸ್ಟ್ರಕ್ಷನ್ಸ್. ಇದನ್ನು ಯಾಕೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ, ನೆಕ್ಸ್ಟ್ ಇಯರ್ ವಿದ್ಯಾರ್ಥಿಗಳು ಈ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿರುತ್ತದೆ, ಯಾವ ರೀತಿಯಾಗಿ ಬರುತ್ತದೆ ಅನ್ನೋದಕ್ಕೆ ಒಂದು ಐಡಿಯಾ. ಅದಕ್ಕೋಸ್ಕರ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಮುಂದಿನ ಮಕ್ಕಳಿಗೆ ಯೂಸ್ ಆಗುತ್ತದೆ ಇದು. ಈ ಪ್ರಕಾರದಲ್ಲಿ ಅವರು, ಯಾಕಂದರೆ CBSEಯಲ್ಲಿ ಸಾಮಾನ್ಯವಾಗಿ ಡೈರೆಕ್ಟ್ ಕ್ವಶನ್ ಕಡಿಮೆ ಇರ್ತದೆ, ಇಂಡೈರೆಕ್ಟ್ ಕ್ವಶನ್ ಹೆಚ್ಚಿರುತ್ತದೆ. ಯಾವ ರೀತಿಯಾಗಿ ಅನ್ನೋದಕ್ಕೆ ಕ್ವಶನ್ ಪೇಪರನ್ನೇ ಸಾಲ್ವ್ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತದೆ. ಯಾಕಂದರೆ ಅಪ್ಲಿಕೇಶನ್ ಲೆವೆಲಲ್ಲಿ ಕ್ವಶನ್ಗಳಿರುತ್ತವೆ. ಹಾಗಾಗಿ ಇದು ಬೇಸಿಕ್ ಈಸಿ ಇದೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಎಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರೋ ಅಷ್ಟು ಅಂಕ ಬರುತ್ತೆ. ನೀವು ಯಾವುದೇ ಟೆಕ್ಸ್ಟ್ ಬುಕ್ ಇರ್ಬೋದು ಅಥವಾ ರೆಫರೆನ್ಸ್ ಬುಕ್ಕಿಂತ ಈ ಥರ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ಬೇಕಾಗುತ್ತದೆ. ಆಗ ನಿಮಗೆ ಹೆಚ್ಚು ಅಂಕ ಬರುವ ಸಾಧ್ಯತೆ ಇರುತ್ತದೆ. ಯಾಕೆಂದರೆ ಮೆಥಡ್ಗಳು ಸೇಮ್ ಇರುತ್ತದೆ. ನೆಕ್ಸ್ಟ್ ಬರೋ ಫೈನಲ್ ಕ್ವಶನ್ ಪೇಪರಿಗೆ ಇದು ಯೂಸ್ ಆಗುತ್ತದೆ. ನಿಮಗೆ ತುಂಬ ಯೂಸ್ ಆಗುತ್ತದೆ, ಹೆಲ್ಪ್ಫುಲ್ ಆಗುತ್ತದೆ ನಿಮಗೆ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬಾಯ್.